ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು 2025 ಕೃಷಿ ಮೇಳವನ್ನ ನವೆಂಬರ್ 13ರಿಂದ 16ರವರೆಗೆ ಕೃಷಿ ವಿಶ್ವವಿದ್ಯಾನಿಲಯದ ಜಿಕೆವಿಕೆ ಆವರಣದಲ್ಲಿ ಹಮ್ಮಿಕೊಳ್ತಾ ಇದೆ. ಈ ಬಾರಿಯ ಘೋಷವಾಕ್ಯ ಸಮೃದ್ಧ ಕೃಷಿ ವಿಕಸಿತ ಭಾರತ, ನೆಲ ಜಲ ಬೆಳೆ ಎಂಬುದು. ನೈಸರ್ಗಿಕ ಸಂಪನ್ಮೂಲಗಳನ್ನ ಉಳಿಸಿ ಅತ್ಯುತ್ತಮವಾಗಿ ಬಳಸಿಕೊಳ್ಳುವಂತ ಹಲವಾರು ತಾಂತ್ರಿಕತೆಗಳನ್ನ ಪ್ರದರ್ಶನ ಮಾಡ್ತಾ ಇರುವಂತ ಈ ಕೃಷಿ ಮೇಳ ವೈವಿಧ್ಯಮಯ ತಂತ್ರಜ್ಞಾನಗಳಿಗೆ, ಮಳಿಗೆಗಳಿಗೆ, ಬೆಳೆ ತಾಕುಗಳಿಗೆ ವೀಕ್ಷಣೆಗೆ ಅನುವು ಮಾಡಿಕೊಡಲಾಗಿದೆ. ನಮಸ್ಕಾರ, ನಾನು ಡಾಕ್ಟರ್ ವಸಂತಕುಮಾರಿ ಅಂತ, ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು, ತೋಟಗಾರಿಕಾ ವಿಭಾಗ. ಈಗ ಹೂವಿನಲ್ಲಿ 2 ಥರ ಹೂ ಇದೆ. ಒಂದು ಅಲಂಕಾರಿಕಕ್ಕೆ ಅಂತಲೇ ಬಳಸ್ತೀವಿ, ಇನ್ನೊಂದು ನಾವೇನು ಮಾಡ್ತೀವಿ ಅಂತೇಳಿದ್ರೆ ಪೂಜೆಗಳಿಗೂ ಬಳಸ್ತೀವಿ. ನಮ್ಮಲ್ಲಿ ಏನು ಅಂತ ಹೇಳಿದ್ರೆ ಹೂ ಇಲ್ಲದೆ ಯಾವುದೇ ಕಾರ್ಯಕ್ರಮಗಳು ನಡೆಯಲ್ಲ. ಇದರಲ್ಲಿ ನಾವು ಆ ನಿಟ್ಟಿನಲ್ಲಿ ನೋಡೋದಾದರೆ ಈಗ ಅಲಂಕಾರಕ್ಕೆ ಅಂತಲೇ ನಾವು ಈ ಹೂಗಳನ್ನ ನಾವು ಬಳಸ್ತೀವಿ. ಇಲ್ಲಿ ನಾವು ಗ್ಲಾಡಿಯಲಸ್ ಅಂತ ಈ ತಾಕಿನಲ್ಲಿ ಏನು ಬೆಳೆದಿದ್ದೀವಿ ಅಂತ ಹೇಳಿದ್ರೆ, ಈಗ ನೋಡಿ ನಮ್ಮ ಕೃಷಿ ಮೇಳ ತಾಕಿನಲ್ಲಿ ಇಲ್ಲಿಂದ ಅಲ್ಲಿವರೆಗೂ ಸುಮಾರು ನಮಗೆ 28 ಬೆಡ್ ಇದೆ. 8 ವಿವಿಧ ತಳಿಗಳು ವಿವಿಧ ಬಣ್ಣಗಳಿಂದ ಕೂಡಿದ್ದು, ಪಿಂಕ್ ಕಲರು, ವೈಟ್ ಕಲರು, ಡಾರ್ಕ್ ರೆಡ್, ಯೆಲ್ಲೋ ಕಲರು, ಡಾರ್ಕ್ ಯೆಲ್ಲೋ, ಎಲ್ಲ ಕಲರ್ಗಳು ನಿಮಗೆ 8 ಥರ ಒಂದೊಂದು ಬೆಡ್ಡಲ್ಲಿ 3 ಕಲರ್ ನಾವು ಹಾಕಿ ಮಾಡಿದ್ದೀವಿ. ಅಮರ್, ದರ್ಶನ್, ಕಾಂತಿಮನ್, ಸುವರ್ಣ, ಕೇಸರ್, ಕುಂಕುಮ್ ಈ ಥರ 8 ತಳಿಗಳಿದೆ. ಇನ್ನೂ ಹೆಚ್ಚಿನ ತಳಿಗಳು ಈಗ ವಿವಿಧ ಬಣ್ಣಗಳಲ್ಲಿ ದೊರೆಯುತ್ತದೆ. ಈಗ ಅಲ್ಪಾವಧಿ ಬರುತ್ತೆ, ಮಧ್ಯಮಾವಧಿ ಬರುತ್ತೆ ಹಾಗೂ ದೀರ್ಘಾವಧಿ ತಳಿಗಳು ಬರುತ್ತೆ. ಬೇಸಾಯದ ಮಾಹಿತಿ ಬಗ್ಗೆ ಏನು ಹೇಳಬೇಕು ಇಷ್ಟಪಡ್ತೀನಿ ಅಂದರೆ, ಈಗ ನಾವು ಈ ಸೀಸನ್ನಲ್ಲಿ ಒಂದು ಗೆಡ್ಡೆ ಅಂದರೆ ನಮ್ಗೆ ಸಾಮಾನ್ಯ ಇದು ಈರುಳ್ಳಿ ಗೆಡ್ಡೆ ಥರ ಇರುತ್ತೆ. 1 ಎಕರೆಗೆ ಸುಮಾರು 1 ಲಕ್ಷದಿಂದ 20,000 ಗೆಡ್ಡೆಗಳು ಬೇಕಾಗುತ್ತೆ. ಅದನ್ನು ಒಂದು ಗೆಡ್ಡೆ ನೀವು ಈ ಸೀಸನಲ್ಲಿ ಹಾಕಿದರೆ 4 ತಿಂಗಳು ಇದರದ್ದು ಅವಧಿ. 4 ತಿಂಗಳ ಅವಧಿನಲ್ಲಿ ನೀವು ಹೂನು ಬೆಳೆಸಿ 2 ತಿಂಗಳಿಗೆ ಗೆಡ್ಡೆನೂ ಪಡಿಬೋದು. ಹೊದಿಕೆ ಹಾಕ್ಸಿದ್ದೀವಿ, ಹೊದಿಕೆ ಇಲ್ಲದೇನೂ ಬೆಳಿಬೋದು. ಇದು ಹೊದಿಕೆ ಯಾಕೆ ನಾವು ಹಾಕಿದ್ದೀವಿ ಅಂದರೆ ಕಳೆ ನಿರ್ವಹಣೆಗೆ ಸುಲಭ ಆಗುತ್ತೆ. ಮತ್ತು ಇನ್ನೂ ಒಂದು ಏನಂತ ಹೇಳಿದ್ರೆ, ಈಗ ನೀರಿಗೂ ಅಷ್ಟೇ ಹೆಚ್ಚು ಆವಿಯಾಗಿ ಹೋಗದೆ ಭೂಮಿಯಲ್ಲೇ ಉಳಿಯೋದ್ರಿಂದ ನಮಗೆ ಕ್ವಾಲಿಟಿ ಕ್ವಾಂಟಿಟಿ ಅಂತ ನಾವೇನು ಹೇಳ್ತೀವಿ, ಒಳ್ಳೆಯ ಗುಣಮಟ್ಟದ ಹೂಗಳನ್ನು ಪಡಿಬಹುದು. ಮತ್ತು ಈಗ ಕಳೆ ನಿರ್ವಹಣೆಗೆ ಕೂಲಿಗಾರರು ಸಿಗದಿರೇ ಇರೋದ್ರಿಂದ ನಾವು ಹೊದಿಕೆ ಹಾಕೋದ್ರಿಂದ ಬಹಳನೇ ಹೆಲ್ಪ್ ಆಗುತ್ತೆ. ಕೀಟ ಮತ್ತು ರೋಗಗಳು ತುಂಬಾ ಕಡಿಮೆ. ಇದು ಆ ಥರ ಏನಾದರೂ ಇದ್ದಲ್ಲಿ ಸಾಮಾನ್ಯವಾಗಿ ನಮಗೆ ಲೀಫ್ ಮೈನರ್ ಅಂತ ಕಾಣಿಸುತ್ತೆ. ಅದಕ್ಕೆ ಒಂದು ಸಿಂಪರಣೆ ತೊಗೊಂಡ್ರೆ ಸಾಕಾಗುತ್ತೆ. ಹೆಚ್ಚಿಗೆ ಇದರಲ್ಲಿ ಕೀಟ ರೋಗಗಳು ಯಾವುದು ಕಂಡು ಬರೋದಿಲ್ಲ. ಈಗ ನಾವು ಕಟಾವು ಮಾಡಬೇಕಾದ್ರೆ ಕೆಳಗಡೆ 2 ಹೂ ಅರಳಿರುತ್ತಲ್ಲ, ಆ ಸಮಯದಲ್ಲಿ ನಾವು ಕಟಾವು ಮಾಡಬೇಕು. ದಿನಕ್ಕೆ 2 ಹೂಗಳು ಬರ್ತಾ ಹೋಗುತ್ತೆ. ಇದು ಒಂದು ಸತಿ ನಾವು ಕಟಾವು ಮಾಡಿದ್ಮೇಲೆ ಸುಮಾರು 10ರಿಂದ 15 ದಿವಸದವರೆಗೂ ನಾವು ಇಟ್ಕೋಬಹುದು. ಯಾಕೆಂತ ಹೇಳಿದ್ರೆ ಇಲ್ಲಿ ನಮಗೆ ಈ ಗುಣಮಟ್ಟ ಏನು ಹೇಳಿದ್ರೆ 10ರಿಂದ 15 ಹೂ ಬರುತ್ತೆ. ದಿನಕ್ಕೆ 2 ಅರಳೋದ್ರಿಂದ ಈಗ ನಾನು ಇವತ್ತು ಕಟಾವು ಮಾಡಿದ್ರು ಕಾರಣಾಂತರದಿಂದ ನಾನು ಮಾರ್ಕೆಟಿಗೆ ತಲುಪ್ಸೋಕ್ಕಾಗಲಿಲ್ಲ ಅಂದ್ರೂ 2 ದಿನ 3 ದಿನ ತೊಗೊಂಡು ನಾನು ಮಾರ್ಕೆಟಿಗೆ ತಲುಪಿಸಿದ್ರೂ ನಮ್ಗೆ ಅನುಕೂಲ ಇದೆ. ಯಾವುದೇ ಕಾರಣಕ್ಕೂ ನಮಗೆ ವೇಸ್ಟ್ ಅನ್ನೋದೇನಿಲ್ಲ. ಈ ಹೂ ನೋಡ್ತಾ ಇದ್ರೇ ಗೊತ್ತಾಗುತ್ತೆ, ಒಂದೇ ಹೂ ಇಲ್ಲ. ಇದು ಗೊಂಚಲಾಗಿರೋದ್ರಿಂದ ನಾವು ಮದುವೆಗಳ ಮನೆಗಳಲ್ಲಿ ಮತ್ತು ಅಲಂಕಾರಿಕ ಕಾರ್ಯಕ್ರಮಗಳಲ್ಲಿ ನಾವು ಬಳಸೋದಾದರೆ ತುಂಬ ಅಲಂಕಾರಿಕವಾಗಿ ತುಂಬ ಸುಂದರವಾಗೂ ಕಾಣುತ್ತೆ. ಮತ್ತು ಇದು ಏನಂತ ಹೇಳಿದರೆ ಸ್ಥಳೀಯ ಮಾರುಕಟ್ಟೆಗೆ ಹೆಚ್ಚು ಯೋಗ್ಯವಾದದ್ದು. ನೋಡಿ, ಇದನ್ನು ಹೆಂಗೆ ನಾವು ಶ್ರೇಣಿ ಅಂದರೆ ಗ್ರೇಡ್ ಮಾಡ್ತೀವಿ ಅಂತ ಹೇಳಿದ್ರೆ, ಈ ಕಡ್ಡಿಯಲ್ಲಿ ನಾವು ಸ್ಪೈಕ್ ಅಂತ ನಾವು ಹೇಳ್ತೀವಿ. ಈ ಸ್ಪೈಕಲ್ಲಿ ಎಷ್ಟು ಹೂ ಇರುತ್ತೆ ಅದರ ಮೇಲೆ ನಾವು ಬೆಲೆಯನ್ನು ಕಟ್ಟಬೇಕಾಗತ್ತೆ. ಕೆಲವೊಂದು ಚಿಕ್ಕದು ಇರುತ್ತೆ, ಕೆಲವೊಂದು ದೊಡ್ಡದು ಇರುತ್ತೆ. ಸಾಮಾನ್ಯ ಇದರಲ್ಲಿ 15ರಿಂದ 16ವರೆಗೂ ಇದರ ಒಂದೊಂದು ಡೇಟು ನಾವು ಏನಂತೀವಿ ಸ್ಪೈಕ್ಗೆ ಕನ್ನಡದಲ್ಲಿ ಡೇಟು ಅಂತ ಹೇಳ್ತೀವಿ. ಹೋಲ್ಸೇಲ್ ಪ್ರೈಸು 15ರಿಂದ 20, ನಿಮಗೆ ರೀಟೇಲ್ ಪ್ರೈಸಲ್ಲಿ ನಿಮಗೆ 40ರಿಂದ 50 ರೂಪಾಯಿ ಇರುತ್ತೆ. ನೋಡಿ, 1, 2, 3, 4, 5, 6 ದಿನಕ್ಕೆ 2 ಹೂ ಅರಳ್ತಾ ಬರುತ್ತೆ. ನೋಡಿ, ಇದು ಪೂರ್ತಿ ಅರಳಿರೋ ಹೂವು. ಯಾವ ಹಂತದಲ್ಲಿ ಕಟಾವು ಮಾಡಬೇಕು ಅಂದರೆ ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಒಂದೊಂದು ಹೂ ಮಾತ್ರ ಅರಳಿದೆ. ಈ ಒಂದೊಂದು ಹೂ ಅರಳಿದಾಗ ಯಾವ ಕಲರು ಅಂತ ನಮಗೆ ಗೊತ್ತಾಗುತ್ತೆ. ಈ ಹಂತದಲ್ಲಿ ನಾವು ಈ ಬುಡಕ್ಕೆ ನಾವು ಕಟಾವು ಮಾಡಿ ಅದನ್ನು ಬಂಡಲ್ ಮಾಡಿ ಮಾರುಕಟ್ಟೆಗೆ ಸಾಗಿಸ್ಬೇಕಾಗತ್ತೆ. ಈಗ ನೋಡಿ, ಇದು ಇಷ್ಟಿದೆ. ಈ ರೀತಿಯಾಗಿ ನಾವು ಮಾಡೋದ್ರಿಂದ ನಿಮಗೆ 15ರಿಂದ 20 ದಿವಸದವರೆಗೂ ಇದಕ್ಕೆ ಇರುತ್ತೆ. ಈ ಥರ ಪೂರ್ತಿ ಅರಳಿದ್ದ ಆಗಿದ್ರೆ ನಿಮಗೆ 5ರಿಂದ 6 ದಿವಸ ಮಾತ್ರ ಇರುತ್ತೆ. ಹಾಗಾಗಿ ಇದು ಕಟಾವಿಗೆ ಸೂಕ್ತ ಹಂತ ಅಂತ ನಾನು ಹೇಳ್ತೀನಿ. ಗ್ಲಾಡಿಯಲಸ್ ಹೂವು ಕಟಾವಾದ ನಂತರ ಇದನ್ನು 2 ತಿಂಗಳು ಭೂಮಿಯಲ್ಲೇ ಬಿಡಬೇಕಾಗತ್ತೆ. ಅದು ಎಲೆ ಎಲ್ಲ ಹಳದಿ ಬಣ್ಣ ಆಗಿದ ತಕ್ಷಣ ಅದು ಗೆಡ್ಡೆನ ನಾವು ಕಟಾವು ಮಾಡ್ಬೋದು. ಈಗ 1 ಎಕರೆಗೆ ಸುಮಾರು 1 ಲಕ್ಷದಿಂದ 20,000 ಗೆಡ್ಡೆ ಬೇಕಾಗುತ್ತೆ. ಈ ಸೀಸನಲ್ಲಿ 1 ಗೆಡ್ಡೆ ಹಾಕಿದರೆ ಮುಂದಿನ ಸೀಸನಲ್ಲಿ 2 ಗೆಡ್ಡೆ ಸಿಗುತ್ತೆ. 1 ಗೆಡ್ಡೆಗೆ ನಿಮಗೆ ಸುಮಾರು 8 ರೂಪಾಯಿ ಅಂತ ಹೇಳಿದ್ರು ನಿಮಗೆ 1,20,000 ಇನ್ನು ಗೆಡ್ಡೆಗಳು ಜಾಸ್ತಿ ಬರುತ್ತೆ. ಅದರಲ್ಲಿ ಮರಿ ಗೆಡ್ಡೆಗಳು ಬರುತ್ತೆ. ನೀವು ಹೆಚ್ಚೆಚ್ಚು ಲಾಭ ನೀವು ಗೆಡ್ಡೆಯಿಂದನೂ ಪಡಿಬಹುದು, ಹಾಗೆ ಹೂವಿನಿಂದನೂ ಪಡಿಬಹುದು.
ಮತ್ತು ಇದು ಯಾವುದೇ ಕಾರಣಕ್ಕೂ ಕೊಳೆಯುವಂಥ ಇದಿಲ್ದಿರೋದ್ರಿಂದ ನಾವು ಇದನ್ನು ನಾವೇನೇ ನಮ್ಮ ರೈತರಲ್ಲೇನೆ ನಾವು ನಮ್ಮ ಬಿತ್ತನೆ ಬೀಜನ ನಾವೇ ಮಾಡ್ಕೋಬೋದು. ನಮಗೆ ಬೇರೆ ವಿವಿಧ ತಳಿ ಬೇಕು, ಕಲರ್ ಬೇಕು ಅನ್ನೋಂಗಿದ್ರೆ ನಮ್ಮ ರೈತರಿಂದನೇ ನಾವೇನೆ ಪರಸ್ಪರ ನಾವು ಎಕ್ಸ್ಚೇಂಜ್ ಮಾಡಿಕೊಂಡು ನಾವು ಬೆಳಿಬೋದು. ಬಿಳಿದಂತ ಹೇಳಿದ್ರೆ ಬಿಳಿದು, ಕೆಂಪುದಂದರೆ ಕೆಂಪುದು, ಹಳದಿದಂದರೆ ಹಳದಿದು. ಆಮೇಲೆ ಗಿಡ ಎಲ್ಲ ಪೂರ್ತಿ ಒಣಗಿ ಗೆಡ್ಡೆ ನಾವು ತೆಗೆಯುವಾಗ ಅದೇ ಬಣ್ಣಗಳನ್ನು ನಾವು ಸಪ್ರೇಟಾಗಿ ನಾವು ತಗೊಂಡು ನೆಕ್ಸ್ಟ್ ಸೀಸನಿಗೆ ಅದೇ ಕಲರ್ನ ನಾವು ಹಾಕ್ಕೊಂಡು ಪರಸ್ಪರ ನಾವು ರೈತರು ನಾವು ಎಕ್ಸ್ಚೇಂಜ್ ಮಾಡಿಕೊಂಡು ಬೆಳಿಬೋದು. ಮತ್ತು ಇದು ಒಂದು ಸತಿ ಇದೇನು ಸಾಯುವಂಥ ಗೆಡ್ಡೆಗಳಲ್ಲ, ಒಂದು ಸತಿ ಮಾಡಿದ್ರೆ ಪ್ರತಿ ಸೀಸನಲ್ಲೂ ಅದು ಹೆಚ್ಚು ಆಗ್ತಾನೆ ಹೋಗ್ತಾ ಇರೋದ್ರಿಂದ ನಮಗೆ ಇದು ಯಾವತ್ತಿಗೂ ಇದು ಬಹು ಆದಾಯಕ ಬೆಳೆ ಅಂತಲೇ ನಾನು ಹೇಳ್ಬೋದು. ಇದೇ ತಿಂಗಳು 13ರಿಂದ 16ರವರೆಗೆ ಕೃಷಿ ಮೇಳ ಏರ್ಪಡಿಸಲಾಗಿರ್ತದೆ. ಗ್ಲಾಡಿಲಸ್ ತಾಕಿನಲ್ಲೂ ಸಹ ಇದರ ಇನ್ಫಾರ್ಮೇಷನ್ನು ನೀವು ತಜ್ಞರಿಂದ ಪಡೆಯಬಹುದು. ಹಾಗೂ ನಮ್ಮ ಮಳಿಗೆಯಲ್ಲೂ ಸಹ ತಜ್ಞರಿರ್ತಾರೆ, ಅವರೊಂದಲ್ಲೂ ಸಹ ನೀವು ಇದರ ಮಾಹಿತಿಯನ್ನು ಪಡೆದು ಗ್ಲಾಡಿಲಸ್ ಹೂಗಳನ್ನು ನೀವು ಲಾಭದಾಯಕವಾಗಿ ಬೆಳೆಯಬಹುದು.